ನಾವು ಒಂದು 5 ನಿಮಿಷ ಇಡಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು. 5 ನಿಮಿಷ ಬಿಜೆಪಿ ಆಫೀಸು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ರೆ, ನಾನು ಬಿಜೆಪಿ ಅವರಿಗೆ, ಅದರಲ್ಲಿ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯನಾಗಿರ್ತಕ್ಕಂಥ ಹೇಮಲತಾ ನಾಯಕ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೋರಾಟಗಳು ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳು ಮಾಡ್ತಕ್ಕಂಥದ್ದು ಅನಿವಾರ್ಯತೆ. ಆದ್ರೆ ಹೋರಾಟ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ಸರಿಗಿರ್ಬೇಕು. ಇವತ್ತು ಜನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಇವತ್ತು ಈ ರೀತಿ ನಾವು ಒಂದು 5 ನಿಮಿಷ ಇಡಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು. 5 ನಿಮಿಷ ಬಿಜೆಪಿ ಆಫೀಸು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ರೆ, ಅವ್ರು ಮಾಡ್ತಕ್ಕಂಥದ್ದು ನಾವು ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ ನಾವು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಜಿಲ್ಲೆಯ ಪ್ರಮುಖರು ಇವತ್ತು ನಿನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅವರು ಏನೋ ಜನರಿಗೆ ಯಾವ ರೀತಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅದೇ ರೀತಿ ಮಾಡಿದ್ರೆ ಅರ್ಥ ಇರಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಅವ್ರು ಮಾತಾಡ್ತಕ್ಕಂಥ ಭಾಷೆ, ಬಳಸಿರ್ತಕ್ಕಂಥ ವಿಚಾರ, ಅದಕ್ಕೂ ಹೆಚ್ಚು ನಾವು ಮಾತಾಡಬಲ್ವಿ. ಆದರೆ ಒಂದು ಈ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ, ಹೋರಾಟಗಳು ನಾವು ಅನೇಕ ಮಾಡಿದ್ದೀವಿ, ಅವರು ಕೇಂದ್ರ ಸರ್ಕಾರದ್ದು. ಈಗಾಗಲೇ ದೇಶದಲ್ಲಿ ಏನಾಗಿದೆ ಅಂತ ಪ್ರತಿ ದೇಶದ ಜನರಿಗೆ ಗೊತ್ತಿದೆ ಪರಿಸ್ಥಿತಿ, ವಿದ್ಯಾರ್ಥಿಗಳ ಭವಿಷ್ಯ ಏನಾಗಿದೆ ಅಂತೇಳಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಮುಂದಿನ ರೀತಿ ಆರೋಗ್ಯಕರವಾದಂಥ ಹೋರಾಟ ಮಾಡಿದ್ರೆ ಒಳ್ಳೆಯದು. ಇದೇ ರೀತಿ ಮಾಡಿದ್ರೆ ತಕ್ಕ ಪಾಠವನ್ನು ನಾವು ಅವ್ರಿಗೆ ಕೊಡ್ತೀವಿ. ಹಣದ ರೇಸ್ಗಾಗಿ ತಡವಾಗ್ತೇವೆ. ಈಗ ಮುಖ್ಯ ಸಚೇತಕರಿಗೆ ಎಷ್ಟು ಕೊಟ್ಟಾರ? ದೊಡ್ಡನಗೌಡರು ಆಗಿದಾರಲ್ಲ ಬಿಜೆಪಿಯಲ್ಲಿ, ಎಷ್ಟು ಕೊಟ್ಟಾರಂತೆ? ಅಲ್ಲ, ಒಟ್ಟಾರೆ ಹಂಗಾಗಿ ವಿಳಂಬ ಆಗ್ತಾ ಇದೆ ಅನ್ನೋ ಹಣ ಕೊಟ್ಟಾಗಿದಾರೋ ಏನಂತ ನಿಮ್ ಮೂಲಕ ಅವ್ರು ಕೇಳಲಿಕ್ಕೆ ಬಯಸ್ತಾ ಇದ್ರು. ಮುಖ್ಯ ಸಚೇತಕರು ಇದಾರೆ. ಈಗ ಎಷ್ಟು ಹಣ ಕೊಟ್ಟಿದ್ದಾರೆ ಬಿಜೆಪಿಗೆ? ಅಲ್ಲ, ವಿಳಂಬ ಕೊಟ್ಟಿರ್ಬೇಕಲ್ಲ. ಈಗ ಹಣದ ವ್ಯವಹಾರ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ಬೇಕಲ್ಲ. ಸೊ ಅವ್ರನ್ನ ಈ ಪ್ರಶ್ನೆ ಕೇಳಿ, ನಮ್ಮಲ್ಲಿ ಯಾವುದೇ ರೀತಿ ಆ ತರ ವ್ಯವಸ್ಥೆ ಇಲ್ಲ. ನಮ್ಮ ರಾಜ್ಯದ ಮತ್ತು ಕೇಂದ್ರದ ಹೈಕಮಾಂಡ್ ಬಹಳ ಗಟ್ಟಿಯಾಗಿದೆ. ಅವತ್ತು ಬಹಳ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳಿ. ಶಾಸಕರು ಅದಕ್ಕೆ ನಿಮ್ದೇನಿದೆ? ಈಗ ಬರದ ಪರಿಸ್ಥಿತಿಯನ್ನ ಕ್ಷೇತ್ರದಲ್ಲಿ ಕುತ್ರ ಎದುರಿಸ್ಲಿಕ್ಕೆ ಆಗಲ್ಲ. ಪ್ರಕೃತಿ ಯಾರು ಕೈಯಲ್ಲಿ ಇಲ್ಲ, ಪ್ರಕೃತಿ ನಿಯಮ ಇದೆಯಲ್ಲ, ಯಾರ ಕೈಯಲ್ಲಿ ಇಲ್ಲ. ಇವತ್ತು ನಾವು ನಮ್ಮ ರಾಜ್ಯ ಸರ್ಕಾರ ತುಂಗಭದ್ರದ 33 ಗೇಟ್ಗಳನ್ನು ಇವರೇ ಬಿಜೆಪಿ ಅವರು ಹೇಳಿದ್ರು, ಇದು ಸರಿಯಾದ ಟೈಮಿಗೆ ಮುಗಿಸಲ್ಲ, ನಾವು ಡ್ಯಾಮ್ಗೆ ಎಗಿರ್ತೀವಿ ಅಂತ ಹೇಳಿದ್ರು. ಇವತ್ತು ಅವರ ಅವಾಂತರಗಳು ನೋಡಿದ್ದೀವಿ. ಸರಿಯಾದ ಸಮಯಕ್ಕೆ ಗೇಟ್ಗಳು ಫಿಕ್ಸ್ ಮಾಡಿದ್ದೀವಿ. ಇವತ್ತು ಮಳೆ ಬರ್ತಾ ಇದೆ, ಇನ್ಫ್ಲೋ ಇವತ್ತು 26-27 ಸಾವಿರ ಇದೆ ತುಂಗಭದ್ರಕ್ಕೆ. ನಮ್ಮ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ಹಿರಿಯಾಳ ಇವತ್ತು ಇನ್ನೂ 1 ಫೀಟ್ ಬಂದರೆ ಅದು ಕೂಡ ಹೆಚ್ಚಿಸ್ತದೆ. ಪ್ರಕೃತಿ ನೇಮಕ ಇವರು ಮಾತನಾಡಿದ ಲೀಡರ್ಸ್ಗೆ ಅವರಿಗೆ ಪ್ರಜ್ಞೆ ಇಲ್ಲ. ಏನು ಮಾತಾಡಬೇಕು, ಏನಿಲ್ಲ, ಏನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದಿಲ್ಲ. ನಾವು ಆಗಲೇ ಬರೋದ್ರ ಬಗ್ಗೆ ಕಲಬುರಗಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ಈ ಭಾಗದ 7 ಜಿಲ್ಲೆಯ ನಾಯಕರುಗಳು ಕರೆಸಿ ಸುದೀರ್ಘ ಚರ್ಚೆಯನ್ನು ಬರದ ಬಗ್ಗೆನೇ ಇಡೀ ದಿನ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದನ್ನು ಕಾರ್ಯರೂಪಕ್ಕೆ ಏನೇನು ತರ್ತಾ ಇದ್ದಾರೆ, ಮುಂಜಾಗ್ರತೆ ಕ್ರಮ ವಹಿಸ್ತಾ ಇದ್ದಾರೆ. ನಿಶ್ಚಿತವಾಗಿ ಮುಂದಿನ ದಿನಮಾನಗಳು ಒಳ್ಳೆಯದಾಗ್ತದೆ. ಮೋಡ ಬಿತ್ತನೆ ಮಾಡಬಹುದು, CSR ಫಂಡ್ ಬಳಸಿ ಅನ್ನುವಂತ ಮಾತನ್ನ ಹೇಳ್ತಾರೆ. CSR ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಎಲ್ಲಿ ಈಗ ಅಲ್ಲ, ಶಾಸಕರು ಸ್ಥಳೀಯವಾಗಿ ಮಾಡಿಸಬಹುದು ಅಂತ. ಲೋಕಲ್ CSR ಫಂಡ್ ಅನ್ನು ಬಳಸಿಕೊಂಡು ನಾವು ಮೋಡ ಬಿತ್ತನೆ ನಮ್ಮ ಜಿಲ್ಲೆಗೆ ತುಂಗಭದ್ರಕ್ಕೆ ಮಾಡಿಸಬಹುದು. ಈಗ ಹಾವೇರಿಯಲ್ಲಿ ಆಯ್ತು, ಕಾವೇರಿ ನದಿ ತೀರದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ಸಕ್ಸಸ್ ರೇಟ್ಸ್ ನೋಡ್ಬೇಕಲ್ಲ. ಮೋಡ ಬಿತ್ತನೆ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಅದು ಸಕ್ಸಸ್ ಆಗಿದ್ದಾನೆಲ್ಲೋ, ಮಳೆ ಬಂದಿದ್ದೇನೆಲ್ಲೋ, ಇದನ್ನೆಲ್ಲ ನೋಡ್ಬೇಕಲ್ಲ. ಇದು ಸಂಪೂರ್ಣ ಕಲಬುರಗಿನಲ್ಲಿ ಚರ್ಚೆ ಆಯ್ತು. ಇದ್ರ ಬಗ್ಗೆ ಕ್ಲೌಡ್ ಸೀಡಿಂಗ್ ಬಗ್ಗೆ ಚರ್ಚೆ ಆಯ್ತು. ಅದು ಏನು ಆಗ್ತಾ ಇದೆ ಅನ್ನೋದನ್ನು ನೋಡ್ಬೇಕಲ್ಲ. ಸೊ ಅದನ್ನ ನೋಡಿ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.